ಪರವಾಗಿಲ್ಲ, ಸಿಂಧು ಮಗುನ ಪ್ರಕೃತಿ ಹತ್ರ ಕೊಟ್ಟಿದ್ದಾಳೆ. ಮಗು ಇದೆ, ಆದ್ರೆ ಈ ಸಿಂಧುನು ಅಲ್ಲೇ ಇದ್ದಾಳಲ್ಲ. ಇವಾಗ ನಾವು ಹೋದ್ರೆ ಕೆಲ್ಸ ಕೆಡತ್ತೆ. ಕೆಲ್ಸ ಕೆಡೋದಿರ್ಲಿ, ನಾವು ಸ್ವಲ್ಪ ಯಾಮಾರಿದ್ರು ನಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾಳೆ. ಅಯ್ಯೋ, ಪ್ರೋಗ್ರಾಮ್ ಶುರುವಾಗಕ್ಕೆ ಸ್ವಲ್ಪ ಹೊತ್ತಿದೆ, ಅಷ್ಟ್ರಲ್ಲಿ ಏನಾದ್ರೂ ಮಾಡ್ಬೇಕು. ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಆದ್ರೂ ಸಿಂಧು ಅಲ್ಲಿಂದ ಹೋಗಿಲ್ಲ ಅಂದ್ರೆ ನಾವೇ ಏನಾದ್ರೂ ಪ್ಲಾನ್ ಮಾಡಿ ಅವಳನ್ನ ಕಳಿಸಿದ್ರೆ ಆಯ್ತು. ಸರಿ ಈಶಾನಿ. ಸರಿ, ನಾನು ಇಲ್ಲೇ ಇದ್ರೆ ಎಲ್ರಿಗೂ ನನ್ನ ಮೇಲೆ ಡೌಟ್ ಬರ್ಬೋದು. ನಾನು ಹೋಗಿರ್ತೀನಿ, ನೀವು ಟೈಮ್ ನೋಡ್ಕೊಂಡು ಮಗುನ ಕರ್ಕೊಂಡು ಬಂದ್ಬಿಡಿ. ನಾನು ಅತ್ತೆ ಜೊತೆ ಇರ್ತೀನಿ. ಓಕೆ, ಹುಷಾರು. ಪ್ರಕೃತಿ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸಿಂಧು. ಮಗು ಆಟಾಡೋದನ್ನ ನೋಡೋದ್ರಲ್ಲೇ ನಿಜವಾದ ಸಂತೋಷ ಇದೆ ಅನ್ನೋದು ಇವತ್ತು ಅರ್ಥ ಆಯ್ತು ನನ್ಗೆ. ಆದಷ್ಟು ಬೇಗ ಈ ಸಂತೋಷ ಖುಷಿಯೆಲ್ಲ ನಿಮ್ ಜೊತೆನೆ ಉಳಿಯುತ್ತೆ. ಅಷ್ಟಾದ್ರೆ ಸಾಕು. ಸಿಂಧು, ಅಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಮ್ಮ. ಬರ್ತೀಯಮ್ಮ? ಶರತ್, ಪ್ರಕೃತಿ, ಇವ್ರ ನಮ್ಮಪ್ಪ. ಅಪ್ಪ ನಮಸ್ತೆ ಅಂಕಲ್. ಅವರು ವಿರಾಟ್ ಅವ್ರ ಫ್ರೆಂಡು ಶರತ್ತು, ಇವ್ರ ಪ್ರಕೃತಿ. ನಮಸ್ತೆ. ನಮಸ್ತೆ ಅಂಕಲ್. ಒಂದ್ ನಿಮಿಷ ಬಂದೆ. ಮಗು ಜೋಪಾನ? ಹಾ. ಯಾಕಪ್ಪ, ಏನಾಯ್ತು? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಯಾಕಮ್ಮ ಧರ್ಮೇಂದ್ರ ಸಾರ್ಗೆ ಫಂಕ್ಷನ್ಗೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದೆ. ಹಾಗೆ ಎಲ್ರ ಮುಂದೆ ಕೇಳೋದು ತಪ್ಪಲ್ವಮ್ಮ? ಅಪ್ಪ, ಇಲ್ಲಿ ನಡೀತಿರೋದು ನಿಮ್ಗಿನ್ನೂ ಗೊತ್ತಿಲ್ಲ. ನನ್ಗೇನ್ ಗೊತ್ತಾಗ್ತಿಲ್ಲ. ನೀನು ನಿಮ್ಮ ಅಕ್ಕ ನಡ್ಕೊಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅಕ್ಕ ತಂಗಿರ್ ಮಧ್ಯೆ ಏನು ಸರಿಯಿಲ್ಲ ಅಂತ. ಹೌದು, ನಿಮಗನ್ನಿಸ್ತಿರೋದೆಲ್ಲ ನಿಜ. ಅಕ್ಕಂಗೆ ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಆಗ್ಲೇ ನೀವೇ ನೋಡ್ಲಿಲ್ವಾ ಧರ್ಮೇಂದ್ರ ಡ್ಯಾಡ್ನ ಹೇಗ್ ಮಾತಾಡ್ಸಿದ್ಲು ಅಂತ? ಮಾತಾಡೋ ಹಾಗೆ ಮಾಡಿದ್ದು ವಸುಂಧರಾ ಮೇಡಮ್. ಈಗ ಅಕ್ಕನ ಡ್ಯಾಡ್ ವಿರುದ್ಧ ಎತ್ಕಟ್ಟಿದ್ದಾರೆ. ಇದನ್ನ ನಿಮ್ ಹತ್ರ ಹೇಗ್ ಹೇಳೋದಪ್ಪ? ನೋಡಮ್ಮ ಸಿಂಧು, ದ್ವೇಷ ಸಾಧಿಸಕ್ಕೆ ಸಮಯ ಅಲ್ಲ ಇದು. ನಾನ್ ದ್ವೇಷ ಸಾಧಿಸ್ತಿದ್ದೀನ? ಹೌದಮ್ಮ, ನಿಮ್ಮಿಬ್ಬರ ನಡುವೆ ಮಾತಿಗೆ ಜಗಳ ಆಗ್ತಿದೆ ಅಂತ ನನ್ಗೆ ಗೊತ್ತಾಯ್ತು. ಅಪ್ಪ, ಜಗಳನ ಅವಳು ಮಾಡ್ತಿರೋದು. ಅಕ್ಕ ಎಷ್ಟು ಬದಲಾಗಿದ್ದಾಳೆ ಅಂತ ನಿಮಗಿನ್ನೂ ಗೊತ್ತಿಲ್ಲ ಅಪ್ಪ. ಗಾಳಿ ಜೋರಾಗಿ ಬೀಸಿದಾಗ ಮರದ ರಂಬೆ ಬಾಗಿದ್ರೆ ಮಾತ್ರ ಮರದಲ್ಲಿ ಉಳ್ಕೊಳ್ಳುತ್ತೆ. ಅದೇ ಹಠದಲ್ಲಿ ನಾನು ಇರೋದೇ ಹೀಗೆ ಅಂತ ನಿಂತ್ಕೊಂಡ್ರೆ ಗಾಳಿನ ತಡೆಯಕ್ಕಾಗ್ದೆ ಮುರಿದು ಬೀಳುತ್ತಮ್ಮ. ಈ ಸಂಸಾರನು ಹೀಗೇನಮ್ಮ. ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಸಂಸಾರ ಅನ್ಸುತ್ತೆ. ಅಂದ್ರೆ ನಂದೇ ತಪ್ಪು ಅಂತಿದ್ಯಾಪ್ಪ? ನಿಜ ಹೇಳ್ತಿದ್ದೀನಪ್ಪ. ನಾನು ಇಲ್ಲಿ ತನಕ ಏನ್ ಮಾಡಿದ್ನೋ, ಮುಂದೆ ಏನ್ ಮಾಡ್ತೀನೋ ಅದ್ ಎಲ್ಲದೂ ಅಕ್ಕನ್ ಒಳ್ಳೇದಕ್ಕೆ. ಅಲ್ಲ, ಇದೆಲ್ಲ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅಪ್ಪ, ನಾನು ಅವಳಗ್ ಬಯಸ್ತಿರೋ ಒಳ್ಳೇದನ್ನೇ ಅವಳ ಜಗಳ ಅಂತ ಅನ್ಕೊಂಡ್ರೆ ನಾನ್ ಏನ್ ಮಾಡ್ಲಿ ಹೇಳಿ? ನಾನು ಅಕ್ಕಂಗೋಸ್ಕರ ಇಷ್ಟು ದೂರ ಬಂದಿದ್ದೀನಿ. ಈಗ ನಾನು ಅವಳಗ್ ಕೇಳ್ ಬಯಸ್ತೀನ? ನಾನು ಹಾಗೆ ಹೇಳ್ತಾ ಇಲ್ಲ ಮಗಳೇ. ನಿನಗೆ ಅಕ್ಕನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ನಂಗೆ ಗೊತ್ತಿಲ್ವಾ? ಏನೋ ಕೆಟ್ಟ ಸಮಯ ಎಲ್ಲದನ್ನೂ ಅದ್ಲು ಬದಲು ಮಾಡಿಬಿಡುತ್ತೆ. ಅದಕ್ಕೆ ಹೊಂದ್ಕೊಂಡು ಹೋಗಿ ಅಂತ ಹೇಳೋದು ಮಾತ್ರ ನಮ್ಮ ಕರ್ತವ್ಯ. ಇಷ್ಟಕ್ಕೂ ನೀನು ಭವಾನಿಕ್ಕಿಂತ ಚಿಕ್ಕೋಳು. ಅಕ್ಕ ಏನೋ ಅಂತಾಳೆ ಅಂತ ನೀನು ಸುಮ್ಮನೆ ಇದ್ಬಿಡು. ಹಾಗೆ ಮನೆ ಹಿರಿಯರ ಮುಂದೆ ಜಾಸ್ತಿ ಮಾತಾಡಬೇಡಮ್ಮ. ನೋಡು, ಮುಖ್ಯವಾದ ವಿಷಯನ ಹೇಳೋದೇ ಮರ್ತ್ಬಿಟ್ಟೆ. ಫಂಕ್ಷನ್ ಮುಗಿಯೋವರೆಗೂ ಗಲಾಟೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಮ್ಮ. ತಪ್ಪು ಯಾರದೇ ಆಗಿದ್ರೂ ಪರವಾಗಿಲ್ಲ, ವಾದ ಮಾಡಿ ಕೆಟ್ಟೋಳಾಗ್ಬೇಡಮ್ಮ.
ಹಲೋ, ಹಾಯ್, ನಾನ್ ನಿಶಾ. ಮಗುನ ಆಡಿಸ್ತಾ ಇದ್ದೀರಾ? ಇದು ಭವಾನಿ ಅವ್ರ ಮಗು ಅಲ್ವಾ? ಹೌದು. ಎಷ್ಟು ಕ್ಯೂಟ್ ಆಗಿದೆ. ಬೇಬಿ, ಹೇ ಬೇಬಿ, ಇಲ್ಲಿ ನೋಡು, ನಿಂಗೋಸ್ಕರ ನಾನು ಏನ್ ತಗೊಂಡ್ ಬಂದಿದ್ದೀನಿ.